ನನ್ನ ಹೆಸರು ಚೇತನ್ ಅಂತ. ಇದು ಮರಳುಕುಂಟೆ ಗ್ರಾಮ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾವು ದಾಳಂಬ್ರಿ ಲಾಸ್ಟ್ 2 ಇಯರ್ಸಿಂದ ಬೆಳೀತಿದ್ದೀರಿ. 25 ಎಕರೆ ಇದೆ ನಮ್ಮದು. ಇದು ಫಸ್ಟ್ ಕ್ರಾಪ್ ಆಗಿದೆ. ನಾನು ಮತ್ತೆ ಫಸಲ್ ಡಿವೈಸ್ ಇನ್ಸ್ಟಾಲ್ ಮಾಡಿ more than 14 months ಆಗಿದೆ. ಇರಿಗೇಷನ್ ಅಡ್ವೈಸು ಮತ್ತು ಕೆಲವೊಂದು ವೆದರ್ ಫಾರ್ಕಾಸ್ಟ್ ಇದ್ರ ಮೇಲೆ ಎಲ್ಲ ನೋಡಿಕೊಂಡೆ ಐ ವಿಲ್ ಮೇಕ್ ಡಿಸಿಷನ್. ಸ್ಪ್ರೇಯಿಂಗ್, ವಾಟರ್ ಯಾವಾಗ ಕೊಡಬೇಕು ಏನು ಅಂತೆಲ್ಲ ಡಿಸಿಷನ್ಸ್ ತೊಗೊತೀನಿ. ಆ ಫಸಲ್ ಬಗ್ಗೆ ನಾನು ನ್ಯೂಸಲ್ಲಿ ನೋಡಿದೆ, ನ್ಯೂಸಲ್ಲೋ ಇಲ್ಲ ಗೂಗಲಲ್ಲೋ ಎಲ್ಲ ಓದ್ತಿದ್ದೆ. ಅದರಲ್ಲೊಂದು ಆರ್ಟಿಕಲ್ ಬಂದಿತ್ತು, ಲೈಕ್ ಫಸ್ಟ್ ರೌಂಡು ಇದಾಗಿ ಇನ್ವೆಸ್ಟರ್ಸ್ ಆಗಿದ್ದಾರೆ ಅಂತ. ಅಲ್ಲಿಂದ ನಾನು ಇದನ್ನು ಇದು ಮಾಡಿ ಐ ಥಾಟ್ ಯಾಕೆ ನಾನು ನಮ್ಮ ತೋಟಕ್ಕೆ ಇದು ಮಾಡ್ಕೊಂಡು ಕೊಡೋದು ಅಂತ. ಇದರಿಂದ ಏನಾಗುತ್ತೆ ಅಂದರೆ ಮೇಡಮ್, ನಾವು ವಾಟರ್ ಸೇವ್ ಮಾಡ್ಬೋದು, ಮೇಜರ್ ಸಾಯಿಲ್ನ ಗುಡ್ ಹೆಲ್ತ್ ಕಂಡೀಷನಲ್ಲಿ ಇಟ್ಕೊಬೋದು. ಸೊ ಎಕ್ಸಸ್ ಮಾಯ್ಶ್ಚರು ಇಲ್ದಿದ್ದಂಗೆ, ಟೂ ಡ್ರೈ ಆಗದಿದ್ದಂಗೆ ಪ್ರಿಸಿಷನ್ನಾಗಿ ಇರಿಗೇಟ್ ಮಾಡ್ಬೋದು. ಇರಿಗೇಷನಲ್ಲಿ ಇದರಲ್ಲಿ ಸೆಂಟಿಬಾರ್ ಪ್ಯಾರಾಮೀಟ್ರ್, ಇದರಲ್ಲಿ ಮೆಜರಿಂಗ್ ಪ್ಯಾರಾಮೀಟ್ರ್ ಬಂದು ಸೆಂಟಿಬಾರ್ ಅಂತಿದೆ. ನಮಗೆ 30 ಸೆಂಟಿಬಾರ್ ಎಬೋ ಹೋಗಿದೆ ಅಂದರೆ ವಿ ಶುಡ್ ಜನರಲಿ ಇರಿಗೇಟ್, ಸಾಯಿಲ್ ಟು ಡ್ರೈ ಇದೆ ಅಂತ. ನಾವು ಇರಿಗೇಟ್ ಮಾಡ್ತೀರಿ. ನಮಗೆ ಇರಿಗೇಟ್ ಮಾಡಿ ವಿತಿನ್ ಹಾಫ್ ಆನ್ ಅವರ್ ಆ್ಯಪಲ್ಲಿ ಗೊತ್ತಾಗುತ್ತೆ ಮಾಯ್ಶ್ಚರ್ ಕಡಿಮೆ ಆಗಿದೆ ಅಂತ. ಸೊ ಎಗೇನ್ ಒನ್ಸ್ ಇಟ್ ಕ್ರಾಸಸ್ 30 ಸೆಂಟಿಬಾರ್ ಅಗೇನ್ ವಿಲ್ ಇರಿಗೇಟ್. ಜನರಲಿ ಸಮ್ಮರಲ್ಲಾದರೆ ಎವ್ರಿ ಆಲ್ಟರ್ನೇಟ್ ಡೇ ಇರಿಗೇಟ್ ಮಾಡ್ತಿದ್ರಿ. ಈಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಈಗ ಎವ್ರಿ 3 days ಒನ್ಸ್ ಇರಿಗೇಟ್ ಮಾಡ್ತಾಯಿದ್ದೀರಿ ಅಕಾರ್ಡಿಂಗ್ ಟು ಸಾಯಿಲ್ ಮಾಯ್ಶ್ಚರ್. ಇರಿಗೇಷನಲ್ಲಿ ಮಾತ್ರ ತುಂಬ ನನಗಂತೂ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಸಿಸ್ಟಮ್ಯಾಟಿಕ್ ಆಗಿದೆ. ಸೊ ಗೆಸ್ ವರ್ಕ್ ಅನ್ನೋದೇ ಇಲ್ಲ. ತುಂಬ ಚೆನ್ನಾಗಿದೆ. ನನಗೆ ಪ್ಲ್ಯಾಂಟ್ಸಲ್ಲಿ ಗೊತ್ತಾಗ್ತಿದೆ ಅದರ ರಿಸಲ್ಟು. ಕ್ರಾಪ್ ಪ್ರೊಟೆಕ್ಷನ್ ಬಗ್ಗೆ ಅಲರ್ಟ್ಸು ಬರ್ತಿದೆ, ಲೈಕ್ ಪೆಸ್ಟ್ ಮ್ಯಾನೇಜ್ಮೆಂಟು, ಡಿಸೀಸ್ ಮ್ಯಾನೇಜ್ಮೆಂಟು. ಫೇವರಬಲ್ ಕಂಡೀಷನ್ಸ್ ಬಂದಾಗ ಒಂದು ಅಲರ್ಟ್ ಬರುತ್ತೆ. ಡಿಪೆಂಡಿಂಗ್ ಆನ್ ದಟ್ ವಿಲ್ ಡಿಸೈಡ್. ಪ್ಲಾಟ್ ಅಂದಮೇಲೆ ಎಲ್ಲ ಡಿಸೀಸಸ್ ಬರುತ್ತೆ. ಜಸ್ಟ್ ನಾವು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಐಡೆಂಟಿಫಿಕೇಷನ್ ಈಸ್ ಇಂಪಾರ್ಟೆಂಟ್. ಫಸ್ಟ್ ಐಡೆಂಟಿಫಿಕೇಷನ್, ದೆನ್ ಟೇಕ್ ಇನ್ ಪ್ರಿಕಾಷನರಿ ಮೆಜರ್ಸ್. ತುಂಬ ಎಕ್ಸೀಡ್ ಆಗೋದ್ಮೇಲೆ ಪ್ರಿಕಾಷನ್ಸ್ ತೊಗೊಂಡೋಗಿದೆ. ಇನ್ಷಿಯಲಿ ಫಸ್ಟ್ 1 ಪ್ಲ್ಯಾಂಟ್ಗೋ 2 ಪ್ಲ್ಯಾಂಟ್ಗೋ ಬಂದಾಗ ನಾವು ಅದನ್ನು ಐಡೆಂಟಿಫೈ ಮಾಡಿ ಸ್ಪ್ರೇಸ್ ಅದ್ರಿಗೆ ತಕ್ಕಂಗೆ ಸ್ಪ್ರೇಸ್ ಹೋದರೆ ಕಂಟ್ರೋಲಲ್ಲಿ ಇಟ್ಕೊಬೋದು. ಈಗ ವಿಂಡ್ ಸ್ಪೀಡು, ಬಿಫೋರ್ ಸ್ಪ್ರೇ ಡಿಸೈಡ್ ಮಾಡೋಕ್ಕೆ ಮುಂಚೆ ವಿಂಡ್ ಸ್ಪೀಡ್ ಎಷ್ಟಿದೆ ಅಂತ ಡ್ಯೂರಿಂಗ್ ಪ್ರೀವಿಯಸ್ ಡೇಯಲ್ಲಿ ಯಾವ ಟೈಮಲ್ಲಿ ಜಾಸ್ತಿ ಇತ್ತು, ಯಾವ ಟೈಮಲ್ಲಿ ಕಡಿಮೆ ಇತ್ತು, ಅದೊಂದು ಪ್ಯಾರಾಮೀಟರ್. ಸೆಕೆಂಡ್ ಬಂದು ಹ್ಯೂಮಿಡಿಟಿ. ಈಗ ಸಿಸ್ಟಮಿಕ್ ಫಂಗಿಸೈಡ್ಸ್ ಎಲ್ಲ ಸ್ಪ್ರೇ ಮಾಡಬೇಕಂದ್ರೆ ಹ್ಯೂಮಿಡಿಟಿ ಸರ್ಟೆನ್ ಲೆವೆಲ್ ಒಳಗಡೆ ಇರಬೇಕು. ಸೊ ನಾವು ಪ್ರೀವಿಯಸ್ ಡೇಟಾ ನೋಡಿ ಲಾಸ್ಟ್ 1 ವೀಕ್ದು ಯಾವ ಟೈಮಲ್ಲಿ ಏನು ಹ್ಯೂಮಿಡಿಟಿ ಇರುತ್ತೋ ಆ ಟೈಮಲ್ಲಿ ನಮಗೆ ಫೇವರಬಲ್ ಹ್ಯೂಮಿಡಿಟಿ ಇದ್ದಾಗ ಮಾತ್ರ ಸ್ಪ್ರೇ ಮಾಡ್ತೀವಿ. ನಾನು ದಿನಕ್ಕೆ ಒಂದು 10 ಸತಿ ನೋಡ್ತೀನಿ, ಆ್ಯಪ್ನ ಓಪನ್ ಮಾಡ್ತೀನಿ. ಐ ವಿಲ್ ಕೀಪ್ ಆನ್ ಚೆಕಿಂಗ್, ನೋಡಿ ಫರ್ದರ್ ಏನು ನೆಕ್ಸ್ಟ್ 2 ಡೇಸ್ಗೆ ಏನು ಮಾಡ್ಬೋದು, ಇಲ್ಲ ಏನು ಮಾಡ್ಕೊಬೋದು ಅಂತ ಮೊದಲೇ ಪ್ಲ್ಯಾನ್ ಮಾಡ್ಕೊತೀನಿ. ಐ ಆಮ್ ಕಾನ್ಫಿಡೆಂಟ್, ಪಕ್ಕ 100% ಕಾನ್ಫಿಡೆಂಟ್ ಇದ್ದೀನಿ. ಯಾಕಂದರೆ ಫ್ರೂಟ್ ಸೆಟ್ಟಿಂಗಿಂದ ಹಿಡ್ದು ಎಲ್ಲ ತುಂಬ ಚೆನ್ನಾಗಿ ಆಗ್ತಿದೆ. ಸೊ ನೆಕ್ಸ್ಟ್ ಇನ್ನೊಂದು 1.5-2 ಮಂತ್ಸಲ್ಲಿ ಹಾರ್ವೆಸ್ಟ್ ಮಾಡ್ತೀರಿ. ಹಾರ್ವೆಸ್ಟ್ ಮಾಡಿದಾಗ ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬಂದು ಒಳ್ಳೆ ರೇಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಬೇಸಿಕಲಿ ಬೇರೆ ಫಾರ್ಮರ್ಸು ಎಲ್ಲರೂ ಒಂದೊಂದು ಪ್ಲಾಟಲ್ಲಿ ಸೇಮ್ ಸಾಯಿಲ್ ಕಂಡೀಷನ್ ಇದ್ದರೆ ಎಲ್ಲರೂ ಇದೊಂದು ಡಿವೈಸ್ ಯೂಸ್ ಮಾಡಬೇಕು. ಯಾಕಂದರೆ ನಮಗೆ ಡೇ ಟು ಡೇ ರಿಯಲ್ ಟೈಮ್ ಡೇಟಾ ಸಿಗುತ್ತೆ ಇದರಲ್ಲಿ. ಅದ್ರ ಸಿಗೋದ್ರಿಂದ ನಮಗೆ ವಾಟರ್ ಮ್ಯಾನೇಜ್ಮೆಂಟ್ ಈಸಿ ಆಗ್ತಿದೆ. ಸೆಕೆಂಡ್ ಬಂದು ನಾವು ಸ್ಪ್ರೇಸು, ಈ ಫಂಗಿಸೈಡ್ಸು, ಇನ್ಸೆಕ್ಟಿಸೈಡ್ಸ್ ಎಲ್ಲ ಹೊಡಿತಿದ್ರಿ, ಅದರಲ್ಲಿ ಕಾಸ್ಟ್ ಸೇವ್ ಮಾಡ್ಬೋದು. ಯಾಕಂದರೆ ಇವಾಗ ಅನ್ಫೇವರಬಲ್ ಕಂಡೀಷನಲ್ಲಿ ಹೊಡೆದ್ರೆ ಇಟ್ಸ್ ವೇಸ್ಟ್ ಆಫ್ ಸ್ಪ್ರೇಯಿಂಗ್ ಫಂಗಿಸೈಡು, ಇನ್ಸೆಕ್ಟಿಸೈಡ್ಸ್ ಎಲ್ಲ. ಆ ಫೇವರಬಲ್ ಕಂಡೀಷನ್ ಇದ್ದಾಗ ಸ್ಪ್ರೇ ಮಾಡಿದ್ರೆ ನಾವು ಏನು ಸ್ಪ್ರೇ ಮಾಡಿರ್ತೀರೋ ಅದು ನಮಗೆ ಅದ್ರ ರಿಸಲ್ಟ್ ಬರುತ್ತೆ. ಸೊ ಅಲ್ಲಿ ನಂಬರ್ ಆಫ್ ಈಗ 2-3 ಸ್ಪ್ರೇಸ್ ಮಾಡಿ ರಿಸಲ್ಟ್ ಬರೋದಕ್ಕಿಂತ 1 ಸ್ಪ್ರೇ ಕರೆಕ್ಟ್ ಟೈಮಲ್ಲಿ 1 ಸ್ಪ್ರೇ ಮಾಡಿ ರಿಸಲ್ಟ್ ಬಂದರೆ ಇಟ್ಸ್ ಕಾಸ್ಟ್ ಸೇವಿಂಗ್ ಆಗುತ್ತೆ. ನಮಗೆ ಆ ಟೈಮಿಂಗ್ಸ್ ಇರುತ್ತೆ ಆ್ಯಪಲ್ಲಿ, ಯಾವ ಟೈಮಲ್ಲಿ ಏನು ಸ್ಪ್ರೇ ಮಾಡುವ, ವಿಚ್ ಇಸ್ ದ ಬೆಟರ್ ಟೈಮ್ ಟು ಸ್ಪ್ರೇ ಅಂತ. ಇಟ್ಸ್ ಹೆಲ್ಪ್ಫುಲ್.